ಏನು ಈ ಸಮಾವೇಶ ಅಂದರೆ ಏನಿವತ್ತು ನಮ್ಮದು 25ನೇ ವರ್ಷದ ಬೆಳ್ಳಿ ಹಬ್ಬದ ಆಚರಣೆ ಮಾಡ್ತಾಯಿದ್ದೀವಿ. ಬೆಂಗಳೂರು ನಗರದಲ್ಲಿ ಏನು 28 ಕ್ಷೇತ್ರಗಳಿದೆ, ಆ ಕ್ಷೇತ್ರದಿಂದ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಪೂಜ್ಯ ದೇವೇಗೌಡರು ಅಪ್ಪಾಜಿಯವರು, ನಮ್ಮ ಕೇಂದ್ರದ ಮಂತ್ರಿಗಳಾದ ಕುಮಾರಣ್ಣನವರು, ನಮ್ಮ ರಾಜ್ಯಾಧ್ಯಕ್ಷರಾದ ಯುವ ರಾಜ್ಯಾಧ್ಯಕ್ಷರಾದ ನಿಖಿಲಣ್ಣವರು, ಇನ್ನೂ ಅನೇಕ ಪಕ್ಷದ ಮುಖಂಡರುಗಳೆಲ್ಲ ಭಾಗವಹಿಸ್ತಿದ್ದಾರೆ. ಇದು ಬೆಂಗಳೂರಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲಿ ಜೆ ಡಿ ಎಸ್ಸು ಅಂತ ಹೇಳ್ತಾ ಇರೋರಿಗೆ ನಾವು ಒಂದು ಸರಿಯಾದ ಪಾಠವನ್ನು ತೋರಿಸ್ತಾ ಇದ್ದೀವಿ ಇವತ್ತು. ಹೌದು, ನಮ್ಮ ಇವತ್ತು ಬೆಂಗಳೂರಲ್ಲಿ ಏನು ಹೇಳ್ತಿದ್ರು, ಬೆಂಗಳೂರಲ್ಲಿ ಇಲ್ಲ ಜೆ ಡಿ ಎಸ್ ಇಲ್ಲ ಅಂತಿದ್ರು. ಯಾಕಿಲ್ಲ ಬೆಂಗಳೂರಲ್ಲಿ ಜೆ ಡಿ ಎಸ್ಸು? ಇವತ್ತು ಈ ಜನ ನೋಡಿ ಇವತ್ತು ಕಾಂಗ್ರೆಸ್ನವರು ಬೆಚ್ಚ ಬೀಳ್ತಾರೆ. ಇವತ್ತು ಬೆಂಗಳೂರಲ್ಲಿ ಎಂಥ ಜೆ ಡಿ ಎಸ್ ಇದೆ ಅಂತ. ಮುಂದೆ ಬರುವಂಥ ಮಹಾನಗರ ಪಾಲಿಕೆಯಲ್ಲಿ ನಾವು ಏನು ಇವತ್ತು GB 5 ಆಗಿದೆಯಲ್ಲ, ಅದು ನಾವು ಒಂದು 3 ಹಿಡಿತೀವಿ. ಏನೇನು ಸುಮ್ಮನೆ ಏನು ಬಿಡಲ್ಲ, 3 ಹಿಡಿತೀವಿ. ಒಟ್ಟಾರೆ ಚುನಾವಣೆಯ ದೃಷ್ಟಿಯಿಂದ ಈ ಸಮಾವೇಶ. ಹೌದು, ಇದು ಮತ್ತೆ ನಮ್ಮ ಜೆ ಡಿ ಎಸ್ ಎಲ್ಲಿದೆ ಅಂತ ಹೇಳ್ತಿದ್ರಲ್ಲ, ಎಲ್ಲಿದೆ ಅನ್ನೋದಕ್ಕೆ ತೋರ್ಸೋಕ್ಕೆ 28ಗೆ ಮತ್ತೆ ಕುಮಾರಣ್ಣನ CM ಮಾಡೋಕ್ಕೆ ಕಾರ್ಯಕರ್ತರು ಅರ್ಧ ಬರ್ತಾ ಇದ್ದಾರೆ ಸರ್. ಹೌದು, ಕಾರ್ಯಕರ್ತರು ಜನಪೋಷಕರಲ್ಲಿ ಬರ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಎಲ್ಲ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಯಾರೂ ಹಣ ಆಮಿಷ ಒಡ್ಡಿ ಇಲ್ಲಿ ಯಾರು ಬರ್ತಾ ಇಲ್ಲ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ನಾನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ರುಷ್ಪಾತಿ ನಗರ ವಾರ್ಡ್ನ ಅಧ್ಯಕ್ಷರಾದ KC ಶ್ರೀನಿವಾಸ್.